ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಒಂದು ಕಡೆ ಆ ಮೊಬೈಲ್ ಕೇಸು, ಇನ್ನೊಂದು ಕಡೆ ಈ ಪೊನ್ನಪ್ಪನ ಕೇಸು. ಏನಾಗ್ತಾ ಇದೆ ನನ್ನ ಲೈಫಲ್ಲಿ? ಇವ್ರುಗಳ ಮುಂದೆ ತಲೆ ತಗ್ಸಿ ನಿಲ್ಲೋ ಅಂಥ ಪರಿಸ್ಥಿತಿ ನನಗ? ಹೇ, ಏನು? ಶಾಂತಿ, ಪಾಪ ಅವಳು ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಏನಾದ್ರೂ ಕೊಡೋದಕ್ಕೆ ಹೋದ್ರೆ ಏನೂ ತಿಂತಾ ಇಲ್ಲ. ಅದು ಅಲ್ಲದೆ ಅವಳು ಒಂದ್ಸರಿ ಅಣ್ಣನ ಅದೇ ಯಜಮಾನ್ರನ್ನ ತೋರಿಸುವಂತ ಹಠ ಮಾಡ್ತಾ ಇದ್ದಾಳೆ. ಆಗತ್ತಾ? ಹೇ, ಅದ್ ಹೇಗೂ ಸಾಧ್ಯ ಅದಲ್ಲ. ಏನಾದ್ರೂ ಹೇಳಿ ಸಮಾಧಾನ ಮಾಡು ಚಿನ್ನು, ಪ್ಲೀಸ್. ಶಾಂತಿ, ನೀನೇನೋ ಹೇಳ್ತೀಯ ಶಾಂತಿ. ನೋಡು, ಅಳ್ತಿರೋ ಮಗುವಾಗಿದ್ರೆ ತಾಯಿ ತರ ಸಮಾಧಾನ ಮಾಡ್ತಿದ್ದೆ, ಇಲ್ಲ ಚಂದ್ರನ ತೋರಿಸ್ಬಿಟ್ಟು ಸಮಾಧಾನ ಮಾಡ್ತಾ ಇದ್ದೆ. ಅವಳು ಓಡ್ತಾ ಇರೋ ನದಿಯಾಗಿದ್ರೆ ಶಾಂತ ಸಮುದ್ರ ಆಗಿ ಸಮಾಧಾನ ಮಾಡ್ತಾ ಇದ್ದೆ. ಆದ್ರೆ ಇದು ಅರ್ಚನಾ ಬೋರ್ಗರ್ಗೆ ಭೂಮಿಗೆ ಧುಮುಕಿ ಬರ್ತಾ ಇದ್ದಾಳೆ. ನನ್ನ ಮುಖಣ್ಣ ಅಲ್ಲ ಶಾಂತಿ, ಅವ್ರಣ್ಣ ವೀರಣ್ಣ ಅವ್ರ ಪ್ರೀತಿ ಒಂದು ಬಿಟ್ಟು ಬೇರೆ ಯಾರು ಅವಳನ್ನ ತಡೆಯೋದಕ್ಕೂ ಆಗಲ್ಲ, ಕಂಟ್ರೋಲು ಮಾಡೋದಕ್ಕಾಗಲ್ಲ. ಇನ್ನು ನೀನು ಹೇಳೋ ತರ ಸಮಾಧಾನ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸರಿ ಸರಿ, ನಿನ್ನ ಮಾತು ನನಗೆ ಅರ್ಥ ಆಗ್ತಿದೆ, ಅವಳ ಕೋಪನೂ ನನಗೆ ಅರ್ಥ ಆಗ್ತಿದೆ, ಅವಳು ಕೇಳ್ತಿರೋ ಪ್ರಶ್ನೆನೂ ನನಗೆ ಅರ್ಥ ಆಗ್ತಿದೆ ಚಿನ್ನು. ಸರಿ, ನಾನು ಹೇಗಾದ್ರೂ ಮಾಡಿ ವಿಡಿಯೋ ಕಾಲ್ ಮಾಡ್ತೀನಿ. ಅದನ್ನ ಎಲ್ಲಾದ್ರೂ ಪ್ಲೇಸ್ ಮಾಡಿಟ್ಬಿಡು. ಆಮೇಲೆ ಅವಳು ಮಾತಾಡೋದು ಯಾವುದು ಅಣ್ಣನ್ ಕೇಳಬಾರ್ದು, ಸೊ ಮ್ಯೂಟಲ್ಲಿಡು. ಓಕೆ? ಸರಿ ಆಯ್ತು, ನಾನು ಹಾಗಾದ್ರೆ ಅಲ್ಲಿಗೆ ಹೋಗ್ತೀನಿ. ಸರಿ. ನಮ್ಮ ಅಣ್ಣನ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾ ವ್ಯವಸ್ಥೆ ಮಾಡಿದ್ದೀನಿ. ಒಂದ್ ನಿಮಿಷ, ಫೋನ್ ಬರುತ್ತೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಫೋನ್ ಬಂತು. ಅಣ್ಣ, ಅಚ್ಚು, ಅತ್ತಿಗೆ ಬಾ. ಬಂದೆ 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 ಬಂದೆ. ನಾನು ಆಮೇಲೆ ತಿಂತೀನಿ, ನೀವಿಬ್ರು ಫಸ್ಟ್ ಕೂತ್ಕೊಳ್ಳಿ. ಇವತ್ತು ನೀವಿಬ್ರು ನನ್ ಕಣ್ಣು ಮುಂದೆ ಊಟ ಮಾಡ್ಬೇಕು, ನಾನ್ ನೋಡ್ತೀನಿ. ಅಣ್ಣ, ಏನ್ ವಿಷಯ ಅಚ್ಚು? ನಿನಗ್ ಗೊತ್ತು ತಾನೆ ನೀನು ನಿಮ್ಮಣ್ಣ ಊಟ ಮಾಡಿದ್ಮೇಲೆ ನಾ ಮಾಡ್ತೀನಿ ಅಂತ. ಇವತ್ತೇನ್ ವಿಶೇಷ? ಅತ್ತಿಗೆ, ನನಗೇನೋ ಆಸೆ ಅದ್ಕೆ ನೀವಿಬ್ರು ಜೊತೆಲಿ ಕುತ್ಕೊಂಡು ಊಟ ಮಾಡ್ಬೇಕು, ಅದನ್ನ ನಾನ್ ನೋಡ್ಬೇಕು. ಯಾಕೆ? ನೀವು ನಿಮ್ ಮಗುನೋ? ಆಯ್ತಮ್ಮ ಮಗು, ಊಟ ಮಾಡ್ತೀವಿ, ನೋಡ್ತಾ ಇರು. ನೋಡಮ್ಮ ನೋಡು, ಅದು ನಿಮ್ಮ ಅತ್ತಿಗೆ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಪ್ರೀತಿಯಿಂದ ಊಟ ಮಾಡಿ ಬಹಳ ದಿನ ಆಯ್ತು. ನೋಡು, ನಾವೂನು ಊಟ ಮಾಡ್ತೀವಿ. ಅಮ್ಮ ಅಚ್ಚು, ನೀ ತಿಂಡಿ ತಿಂದ್ಯಾ? ಊಟ ಮಾಡಿದ್ಯಾ? ಇಲ್ಲ ಅಣ್ಣ, ಇನ್ನು ಊಟ ಮಾಡಿಲ್ಲ. ಬಾ. ಬಂದೆ ಬಂದೆ ಅಣ್ಣ, ಅರ್ಚನಾ, ಬಂದೆ. ಏನ್ ಮಾಡ್ತಿದ್ಯಾ ನೀನು? ಕೂತ್ಕೋ. ಬಾರೋ ಕಂದ.
ಮೊದಲನೇ ತುತ್ತು ನಿಂದೆ ಅಲ್ವಾ? ಅಣ್ಣಯ್ಯನ ಜೀವ ನೀತಾನೆ, ಹೃದಯದ ಉಸಿರು ನೀನೇನೆ, ದೇವರ ವರವು ನೀನೇ, ನನಗೆ ದೈವ ಬಾಪ್ಪ. ಬಾ ಅಚ್ಚು, ಅಷ್ಟೊಂದು ಕರಿತಾ ಇದಾರಲ್ಲ, ಬಾ. ಒಡನೆ ತಾಯೇ. ತಂಗಿ ತಂಗಿ ನನ್ನ ತಂಗಿ ತಂಗಿ ನನ್ನ ತಂಗಿ 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 ನನ್ನ ಏನೇ ನೀನು? ಈ ಮೊದಲನೇ ತುತ್ತು ನನ್ನ ತಂಗಿಗೆ. ಅದು ನನ್ ತುತ್ತು, ಅದು ನನ್ ತುತ್ತು, ಅರ್ಚನಾ, ತುತ್ತದು, ಅದು ನನ್ ತುತ್ತು, ಅರ್ಚನಾ, ಅರ್ಚನಾ, ಅದು ನೋಡು. ಅದು ನನ್ ಪ್ರೀತಿ, ಅರ್ಚನಾ, ಅದು ಆಯ್ತು ಆಯ್ತು, ಅದು ನಂದು. ಮಾತ್ ಕೇಳು. ಈಗ ನಾವು ಊಟ ಮಾಡೋಣ. ಹಾ, ಏಯ್, ಹೇಗೆ ತಿಂತೀಯ ನೀನ್ ಅದನ್ನ? ಯಾರೇ ನೀನು? ಅರ್ಚನಾ, ಬಾರೆ ಆ. ಬಾರೆ. ಅರ್ಚನಾ, ನನ್ನ ಆಯ್ತು. ಅರ್ಚನಾ, ಸ್ವಲ್ಪ ಸುಮ್ಮನೆ ಇರು, ಸಮಾಧಾನ. ಏಯ್, ಸುಮ್ನಿರೋ ನೀನು, ಸುಮ್ನಿರೋ. ಏಯ್, ಬಾರೆ ಈ ಕಡೆ. ನಮ್ಮ ಅಣ್ಣ ಅತ್ತೆ ಹತ್ರ ಹೋಗೋದಕ್ಕೆ ಯಾರು ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ಅದು ಅರ್ಚನಾ. ಅದು ನನ್ ಜಾಗ, ನನ್ನ ಪ್ರೀತಿ. ಅರ್ಚನಾ, ಅರ್ಚನಾ. ಅಚ್ಚು, ನೀನೇ ಕಣಪ್ಪ ಈ ಮನೆಗೆ, ನಮ್ಮ ವಂಶಕ್ಕೆ ಬೆಳಗ್ತಾ ಇರೋ ದೀಪ. ನೀವ್ ಹೇಳ್ತಾ ಇದ್ದೀರಲ್ಲ, ನಿಮ್ ಕ್ಲಾಸ್ ಮೇಟ್ ಪೊನ್ನಪ್ಪ ಅಂತ, ಅವಳು ನಟೋರಿಯಸ್ ರೌಡಿ. 2-3 ಸಲ ಗೂಂಡಾ ಆಕ್ಟ್ ಅಲ್ಲಿ ಅರೆಸ್ಟ್ ಆಗಿದ್ದಾಳೆ, ಜೈಲ್ ಶಿಕ್ಷೆನೂ ಅನುಭವಿಸಿದ್ದಾಳೆ. ಅತ್ತೆ, ಕುತ್ಕೊಳ್ಳಿ. ಕೂತ್ಕೋ. ನೀವು ಕುತ್ಕೊಳ್ಳಿ ಅತ್ತೆ. ನೀನು ಕೂತ್ಕೋ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪರವಾಗಿಲ್ಲ ಅತ್ತೆ. ಕೂತ್ಕೋ ಅಂದೆ.